ಏನು ನಾವು ದುಃಖ ಅನ್ನತಕ್ಕಂಥ ಪಡ್ತೀವಲ್ಲ, ಇದು ಯಾವುದು ಕೂಡ ಈಗಿಂದಲ್ಲ. ನಾವೆಲ್ಲ ಹಿಂದಿನ ಜನ್ಮದೊಳಗಿಂದ ಮಾಡಿರ್ತಕ್ಕಂಥ ಪಾಪ ಕರ್ಮಗಳ ತಿಳ್ಕೊಳ್ಳೋದು ಹೆಂಗೆ, ಮಡಿಯಮ್ಮಳಂದ ಹಿಂದಿನ ಜನ್ಮದೊಳಗೆ ಒಂದು ಮಗುವಿನನ್ನು ಕೊಲೆ ಮಾಡಿದ್ದಕ್ಕಾಗಿ ಈ ಜನ್ಮದೊಳಗಿಂದ ಅವಳಿಗೆ ಮಕ್ಕಳಾಗಿಲ್ಲಲ್ಲ. ಅದಕ್ಕಾಗಿಯೇ ಯಾರೇ ಮಕ್ಕಳಾಗಲಾರ್ದವ್ರಿಗೆ, ಏನೋ ಕಷ್ಟದಾಗಿ ಇದ್ದವರಿಗೆ ನಾವು ಏಸ್ ಕಾಲಕ್ಕೂ ಕೂಡ ಕೆಟ್ಟದನ್ನು ಮಾತಾಡಬಾರ್ದು. ಯಾಕೆ ಮಾತಾಡಬಾರ್ದು ಅಂತಂದ್ರೆ ಅವ್ರ ಮನಸ್ಸಿಗೆ ನೋವು ಆಗ್ತದೆ. ಅದು ಯಾವುದು ಕೂಡ ಅವ್ರ ಕೈ ಒಳಗಿಂದ ಇಲ್ಲ. ಇದು ಎಲ್ಲ ಯಾರ ಕೈ ಒಳಗದ ತಗೊಂಡೆ ಕೇಳಿದ್ರೆ ಭಗವಂತನ ಕೈ ಒಳಗದೆ. ಪಾಪ ಇಲ್ಲಿ ನಿರ್ಮಲಾದೇವಿನೂ ಕೂಡ ನಿತ್ಯನೂ ಕೂಡ ಮಲ್ಲಯ್ಯನ ಧ್ಯಾನ ಮಾಡ್ತಾ, ನಿತ್ಯ ಮಲ್ಲಯ್ಯನ ಸ್ಮರಣೆ ಅನ್ನತಕ್ಕಂಥವನ್ನು ಮಾಡ್ತಾ, ನಿತ್ಯನೂ ಕೂಡ ಈ ಬಡತನ ಬಂದ ಕಡೆಗೆ ಇರುವಲ್ದ್ಯಾಕ ಆದ್ರೆ ಒಂದು ಮಗುವಿನನ್ನು ಕೊಡುವ ತಿಳ್ಕೊಂಡೊಂದು ತಾಯಿ ಮಲ್ಲಯ್ಯನ ಹತ್ರ ಬೇಡ್ತಾ ಇರುವಂಥ ಪ್ರಸಂಗದೊಳಗೆ ಯಾವಾಗ ಮಲ್ಲಯ್ಯನಿಗೆ ಈ ನಿರ್ಮಲಾದೇವಿ ಬೇಡ್ಕೊಳ್ತಕ್ಕಂಥ ಮಾತ ಅವನ ಮನಸ್ಸಿಗೆ ಹಿಡಿಸ್ತೋ ಏನೋ. ಯಾವಾಗಿಂದ ಏನ್ರಿ ದಿನಗಳಿಂದ ಕಳೆದಂಗೆ ಬೇಡ್ತಾ ಇರುವಂಥ ಪ್ರಸಂಗದೊಳಗೆ ಬಂದ ದಿವಸ ಮಲ್ಲಿಕಾರ್ಜುನ ದೇವಸ್ಥಾನದಾಗ ತಾಯಿ ನಮಸ್ಕಾರ ಮಾಡೋಕ್ಕೆಂದ ಹೋಗಿ ಕಣ್ಣೀರು ಹಾಕಲಿಕ್ಕತ್ತಿದ್ರು. ಭಗವಂತ ಯಾವದರೆ ಕೊಡು, ಎಂಥದರೆ ಕೊಡು, ಒಂದು ಮಗುವಿನನ್ನು ಕೊಡು ಹತ್ತಿಕೊಂಡೊಂದು ತಾಯಿ ನಿರ್ಮಲಾದೇವಿಯಿಂದ ಬೇಡುವಂಥ ಪ್ರಸಂಗದೊಳಗೆ ಆ ಮಲ್ಲಯ್ಯನ ಲಿಂಗದ ಮೇಲೆ ಏರಿಸಿರ್ತಕ್ಕಂಥ ಹೂವು ಹಿಂಗೆ ನಮಸ್ಕಾರ ಮಾಡಿ, ಏಯ್ ಹೊರಗಾಕ್ರ ಏನ್ರಿ, ಯಾವಾಗಿಂದ ಅವಳ ಭಕ್ತಿ ಆ ಮಲ್ಲಯ್ಯನಿಗೆ ಮುಡ್ತು, ಯಾವಾಗಿಂದ ಹಿಂಗೆ ನಮಸ್ಕಾರ ಮಾಡಿ ಅಂದ ಕಣ್ಣೀರು ಹಾಕ್ತಾ ಹಿಂಗೆ ಏಳುವಂಥ ಪ್ರಸಂಗದ ಒಳಗೆ ಏನ್ರಿ, ಏಳುವಂಥ ಪ್ರಸಂಗದೊಳಗೆ ಆ ಲಿಂಗದ ಮೇಲೆ ಏರಿಸಿರ್ತಕ್ಕಂಥ ಹೂವು ತಾಯಿ ಉಡಿಯಾಗಿಂದ ಬಿತ್ತು. ಯಾವಾಗಿಂದ ಉಡಿಯಾಗಿಂದ ಬಿತ್ತು ಹೊತ್ತುಕೊಂಡಂದು ಮಾತ್ರಕ್ಕೆ ಮಲ್ಲಯ್ಯನ ಆಶೀರ್ವಾದ ಆಯಿತು ಹೊತ್ತುಕೊಂಡಂಥದ್ದೇ ಕಲ್ಪನಾ. ಯಾವುದೇ ದೇವಸ್ಥಾನಕ್ಕೆ ಹೋಗ್ರಿ, ಯಾವುದೇ ಗುಡಿಗೆ ಹೋಗ್ರಿ ಏನ್ರಿ, ನಮಗೆ ದೇವ್ರುಗಳಿಂದ ಹೊರ ಕೊಡ್ತವ ಇಲ್ಲ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿತ್ತು ಅಂತಂದ್ರೆ ನಾವು ನಮಸ್ಕಾರ ಮಾಡೋದು ಹೇಳುವಂಥ ಪ್ರಸಂಗದೊಳಗೆ ಏನ್ರಿ, ಬಲಕರೆ ಹೂವು ಬೀಳ್ತದೆ, ಎಡಕರೆ ಹೂವು ಬೀಳ್ತದೆ, ನೇರವಾಗಿಂದ ನಮಸ್ಕಾರ ಮಾಡಿ ಬೇಡ ನಮ್ಮ ತಲೆ ಮ್ಯಾಗನು ಕೂಡ ಒಂದೊಂದು ಪ್ರಸಂಗದಾಗಿಂದ ಹೂವುಗಳು ಬೀಳ್ತಿರ್ತಾವ. ಅಂಥ ವರ ಅನ್ನತಕ್ಕಂಥ ತಾಯಿ ಮಲ್ಲಯ್ಯನ ವರ ಆ ತಾಯಿ ನಿರ್ಮಲಾದೇವಿಗಿಂದ ಆಗಿದೆ. ಯಾವಾಗಿಂದ ಅವಳಿಗೆ ಗುಡಿಯಾಗಿಂದ ಹೂವು ಬಿದ್ದಾಗ ಭಾಳ ಖುಷಿ ಆಯಿತು. ಯಾಕಂದರೆ ಇದು ಬರೀ ಮಲ್ಲಯ್ಯ ಕೊಟ್ಟಿದ್ದಿಂದ ಹೂವು ಅಲ್ಲ, ಒಂದು ಮಗುವಿನನ್ನೇ ನನ್ನ ಉಡಿಯಾಗಿಂದ ಕೊಟ್ಟಾನ ಅನ್ನುವಂಥ ಭಾವನೆ ಇಟ್ಕೊಂಡು ಖುಷಿ ಒಳಗಿಂದ ತಾಯಿ ನಿರ್ಮಲಾದೇವಿಯಿಂದ ದಿನಕ್ಕಿಂದ ಹಿಂಗೆ ಜೀವನ ಕಳೀತಕ್ಕಂಥ ಪ್ರಸಂಗದೊಳಗೆ ಯಾವಾಗಿಂದ ತಾಯಿ ಗರ್ಭಿಣಿ ಆಗ್ತಾಳೆ. ನಿರ್ಮಲಾದೇವಿ ತಿಂಗಳಾಯ್ತು, 3 ತಿಂಗಳಾಯ್ತು, 4 ತಿಂಗಳಾಯ್ತು. ಯಾವಾಗಿಂದ 3-4 ತಿಂಗಳ ಕಾಲಿಂದ ಗತಿಸಿರ್ತಕ್ಕಂಥ ಪ್ರಸಂಗದೊಳಗೆ ಆಶ್ಚರ್ಯ ಏನು ಹೊತ್ತುಕೊಂಡೋದಕ್ಕೆ ಕೇಳಿದ್ರೆ ನಿಮಗೆಲ್ಲ ತಾಯಂದ್ರಿಗೆ ಕೂಡ ಬಯಕೆಗಳು ಕಾಡ್ತಾವೆ ಏನ್ರಿ. ನಮ್ಮ ಬಿಜಾಪುರ ಜಿಲ್ಲೆದಾಗ ಬಂಕಿ ಅಂತ ಹೌದಲ್ಲ ರೀ, ಆ ಕಡೆ ಎಲ್ಲ ಬಯಕೆ ಎತ್ತಿಕೊಂಡಂದ್ರೆ ಆಸೆ. ಬಂಕಿ ಅಂದ್ರೇನು, ಬಯಕೆ ಅಂದರೆ ಎರಡು ಒಂದೇ. ಆದ್ದರಿಂದ ಆಸೆನೇ ಅದರ ಮೂಲ ಅರ್ಥ. ಎದ್ರ ಆಸೆ, ಅದನ್ನು ತಿನ್ಬೇಕು, ಇದನ್ನು ಉಣ್ಬೇಕು, ಹಿಂಗೆಲ್ಲ ಆಸೆಗಳು ಇರ್ತವೆ. ನಮಗೆಲ್ಲ ತಿನ್ಬೇಕು ಉಣ್ಬೇಕು ಅನ್ನುವಂಥ ಆಸೆ ಇದ್ರೆ, ಆದ್ರೆ ಅವತ್ತಿನ ದಿನಮಾನದೊಳಗೆ ಅಂದ್ರೆ ನಿರ್ಮಲಾದೇವಿಗೆ ಒಳ್ಳೆಯದನ್ನು ತಿನ್ನಬೇಕು, ಒಳ್ಳೆಯದನ್ನು ಉಣ್ಬೇಕು ಅನ್ನುವಂಥ ಆಸೆ ಅವಳಿಗೆ ಅಂದ ಆಗಲಿಲ್ಲ. ಆದ್ರೆ ಆಸೆ ಎಂಥದ್ದು ಹೊತ್ತುಕೊಂಡೋದಕ್ಕೆ ಕೇಳಿದ್ರೆ ಕೊರಳು ತುಂಬ ರುದ್ರಾಕ್ಷಿ ಮಾಲೆಗಳನ್ನು ಹಾಕೋಬೇಕು, ಹಣೆ ತುಂಬ ವಿಭೂತಿ ಧರಿಸ್ಕೋಬೇಕು. ಅವರು ರೆಡ್ಡಿ ಮನೆತನದೊಳಗಿದ್ರೂ ಕೂಡ ಅವರು ವೀರಶೈವ ಲಿಂಗಾಯತರು. ಕಲ್ಪನೆ ಇರಲಿ ಮಗ ಏನ್ರಿ, ಅವತ್ತಿನ ದಿನಮಾನದೊಳಗಂದ್ರೆ ವೀರಶೈವ ಲಿಂಗಾಯತರು. ಈ ಕಡೆ ಯಾವ ರೆಡ್ಡಿ ಮನೆತನ ಇದ್ರೂ ಅವರೆಲ್ಲ ಲಿಂಗಾಯತ್ರೆ. ಈಗ ನಮ್ಮಲ್ಲಿ ಕನ್ನೊಳ್ಳಿ ಒಳಗೆ ಅದಾರ ಏನ್ರಿ, ನಮ್ಮಲ್ಲೆಲ್ಲ ರೆಡ್ಡಿ ಮಂದಿ ಅದ, ಅವರೆಲ್ಲರೂ ಕೂಡ ವೀರಶೈವ ಲಿಂಗಾಯತ್ರೆ. ಅವತ್ತಿನ ದಿನಮಾನದೊಳಗಂದ ಏನ್ರಿ, ಮಲ್ಲಮ್ಮನ ಹುಟ್ಟಿರ್ತಕ್ಕಂಥ ಮನೆತನ ಏನೈತಲ್ಲ ಆ ರೆಡ್ಡಿ, ಅದನ್ನು ಕೂಡ ರೆಡ್ಡಿ ಮನೆತನ ನಿಜ. ಆದ್ರಿಂದ ವೀರಶೈವ ಲಿಂಗಾಯತರು ಅವ್ರು ಯಾವತ್ತೂ ಕೂಡ ಕೊರಳಾಗಂದ ಲಿಂಗ ಅಂತಕ್ಕಂಥ ಕಟ್ಟಿಕೊಂಡು ನಿತ್ಯ ಲಿಂಗ ಪೂಜೆ ಇರಲಾರ್ದಿನ ಬದುಕೇ ಕಳೀತಿದ್ದಿಲ್ಲ. ಅಂಥ ಮನೆತನದೊಳಗೆ ಅವಳಿಗೆ ಏನು ಆಸೆ ಆಗ್ಲಕತ್ತದ, ತಿನ್ಬೇಕನ್ನುವಂಥ ಆಸೆ ಇಲ್ಲ, ಉಣ್ಬೇಕನ್ನುವಂಥ ಆಸೆ ಇಲ್ಲ. ಆದ್ರೆ ಪಾಪ ನಿರ್ಮಲಾದೇವಿಗೆ ಅಂದ ಆಸೆ ಏನು ಹೊತ್ತುಕೊಂಡು ಕೇಳಿದ್ರೆ ಏನ್ರಿ, ಬರೀ ಕೊರಳು ತುಂಬ ರುದ್ರಾಕ್ಷಿ ಹಾಕೋಬೇಕು, ಹಣಿ ತುಂಬ ವಿಭೂತಿ ಹಚ್ಕೋಬೇಕು, ನಿತ್ಯ ಹೆಚ್ಚಿಗೆ ಅಂದ ಲಿಂಗ ಪೂಜೆ ಮಾಡ್ಕೋಬೇಕು, ಮಲ್ಲಯ್ಯನ ಧ್ಯಾನ ಮಾಡಬೇಕು. ಬರೀ ಇದನ್ನು ಬಿಟ್ಟು ಅಂದ ಯಾವ ಆಸೆನೂ ಕೂಡ ಇಲ್ಲ. ಎಲ್ಲರ ಪ್ರವಚನ ನಡೀತಿತ್ತು ಅಂದರೆ ಕೇಳಬೇಕು, ಒಳ್ಳೆ ಗ್ರಂಥಗಳನ್ನು ಓದಬೇಕು, ಶರಣ ಸಂತ ಮಹಾತ್ಮರಿಗೆ ಅಂದ ಭೇಟಿ ಆಗಬೇಕು ಅನ್ನುವಂಥ ಬಯಕೆ ತಾಯಿ ನಿರ್ಮಲಾದೇವಿಗೆಂದ ಕಾಡ್ತಿದ್ದು ನೋಡ್ರಿ. ಅವ್ರಿಗೆ ಎಂಥ ಬಯಕೆ, ನಮಗೆ ಕಾಡ್ತಕ್ಕಂಥ ಬಯಕೆನೇ ಬೇರೆ. ನಮ್ಮ ಕಡೆ ತಾಯಂದ್ರಿ, ನಮ್ಮ ಕಡೆ ಎಲ್ಲ ಹೊಲ್ದಾನ ಎರಿ ಮಣ್ಣು, ಯಾಕ್ರಿ ಎರಿ ಮಣ್ಣು ತಿನ್ನೋ ಬಯಕೆ ನಮಗೆ. ಎಷ್ಟೋ ಮಂದಿ ಇದ್ಲಿ ತಿಂತಾರ, ಒಲೆಯನ್ನು ಕೂಳು ತಿಂತಾರ ಏನ್ರಿ. ಈಗ ಆಸೆಗಳೇ ಬೇರೆ, ಶರಣರಿಗೆ ಆಗ್ತಕ್ಕಂಥ ಆಸೆಗಳೇ ಬೇರೆ. ಅವತ್ತಿನ ದಿನಮಾನದೊಳಗಂದ ನಿರ್ಮಲಾದೇವಿಗೆ ಇವೆಲ್ಲ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಆಸೆಗಳನ್ನು ಆ ತಾಯಿ ತನ್ನ ಬಡತನದ ಜೀವನದ ಒಳಗೂ ಕೂಡ
ಯಾಕಂದ್ರೆ ಮನೆಯಾಗೆ ಅಂತ ಉಣ್ಣಾಕ್ಯಂದ ಏನೂ ಇರ್ತಿದ್ದಿಲ್ಲ ತಿಳ್ಕೊಂಡಂದಾಗ ಏನು ಒಳ್ಳೆಯದಂದ್ರೆ ತಿನ್ಬೇಕತ್ತನ್ನೋಂಥ ಬಯಕೆ ಪಟ್ರೆ ಆ ಮನೆತನದಾಗ ಅವಳಿಗೆ ಏನೂ ಸಿಗ್ತಿದ್ದಿಲ್ಲ. ಯಾವಾಗ ತಾಯಿ ಈ ರುದ್ರಾಕ್ಷಿ ಮಾಲೆಗಳನ್ನು, ಹಣಿಮೇಲದ ವಿಭೂತಿಯನ್ನು, ಶರಣ ಸಂತರ ದರ್ಶನವನ್ನು, ಧರ್ಮ ಗ್ರಂಥಗಳನ್ನು ಇದನ್ನೆಲ್ಲ ಓದಬೇಕು ಅನ್ನುವಂಥ ಬಯಕೆ ತಾಯಿ ನಿರ್ಮಲಾದೇವಿಗಿಂದ ಕಾಡ್ತದೆ. 8 ತಿಂಗಳಾಯಿತು. ಯಾವಾಗಿಂದ 9 ತಿಂಗಳಾಯಿತು. ಯಾವಾಗಿಂದ 8 ತಿಂಗಳು ಆಗಿರ್ತಕ್ಕಂಥ ಪ್ರಸಂಗದೊಳಗೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಪದ್ಧತಿಗೆ ಅನುಗುಣವಾಗಿ ನೋಡ್ರಿ, ಇದು ಈಗಿಂದ ಅಲ್ಲ, ಕಲ್ಪನಾ ಇರಲಿ ನಿಮಗೆ. 12ನೇ ಶತಮಾನಕ್ಕಿಂತ ಪೂರ್ವದೊಳಗೆ ಇದು ನಡೆದಿರ್ತಕ್ಕಂಥ ಘಟನೆ. ಯಾವಾಗ ಬಸವಣ್ಣವ್ರಕ್ಕಿಂತ ಪೂರ್ವದೊಳಗೆ ನೋಡ್ರಿ, ಅವಾಗ ಸದಕಂದ್ರೆ ವೀರಶೈವ ಲಿಂಗಾಯತ ಧರ್ಮ ಅಂತಕ್ಕಂಥ ಇತ್ತು ಅನ್ನೋದಕ್ಕೆ ಕಾರಣ ಏನೋ ಇವತ್ತು ನಾವು ಪುರಾಣ ಓದಿ ಅಂದ್ರೆ ನಾವು ತಿಳ್ಕೊಬೇಕಾಗಿದೆ. ಯಾಕೆ ಇತ್ತು ಅನ್ನೋದಕ್ಕೆ ನಿಮಗೆ ಮಾತು ಹೇಳ್ತೀನಿ ಎತ್ತಿಕೊಂಡೋದಕ್ಕೆ ಕೇಳಿದ್ರೆ, ಅವತ್ತಿನ ದಿನಮಾನದೊಳಗೆ ನಿರ್ಮಲಾದೇವಿ ತಮ್ಮ ಮನೆ ಗುರುಗಳನ್ನು ಮನೆಗಿಂದ ಕರೆಸಿ ತಾನು 8 ತಿಂಗಳ ಗರ್ಭಕ್ಕೆ ಲಿಂಗಧಾರಣ ಮಾಡಿಸ್ತಾರೆ, ಲಿಂಗ ಕಟ್ಟಿಸ್ತಾರೆ. ಯಾಕೆ ಇದು ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ಇದೊಂದು ಪದ್ಧತಿ ಅದೇ. ಏನು ಪದ್ಧತಿ? ಭಾಳ ಮಂದಿ ಒಂದು ಕಲ್ಪನಾ ಕೊಡ್ತೀನಿ ನಾನು ನಿಮಗೆ. ಯಾರು ವೀರಶೈವ ಲಿಂಗಾಯತ ಧರ್ಮದೊಳಗಿಂದ ಹುಟ್ಟ್ಯಾರೋ, ಯಾರು 8ನೇ ತಿಂಗಳಿಗಿಂದ ಗರ್ಭಕ್ಕಿಂದ ಲಿಂಗಧಾರಣೆ ಅಂತಕ್ಕಂಥ ಮಾಡ್ಯಾರೋ, ಅಂಥ ಗರ್ಭದೊಳಗೆ ಯಾರು ಹುಟ್ಟ್ಯಾರಲ್ಲ ಅವರೆಲ್ಲರೂ ಕೂಡ ಲಿಂಗೋದ್ಭವಿಗಳೇ. ಕಲ್ಪನೆ ಇರಲಿ, ಬರೀ ರೇಣುಕಾಚಾರ್ಯ ಹುಟ್ಟ್ಯಾರ ತಿಳ್ಕೊಳಕ್ಕೆ ಹೋಗ್ಬೇಡ. ನಾವೆಲ್ಲರೂ ಕೂಡ ಲಿಂಗೋದ್ಭವಿಗಳೇ. ಯಾಕೆ ಹೆಂಗೆ ಲಿಂಗೋದ್ಭವಿಗಳು ಎತ್ತುಕೊಂಡ್ರೆ 8ನೇ ತಿಂಗಳಿಗಿಂದ ಆ ತಾಯಿಯ ಗರ್ಭಕ್ಕಿಂದ ಲಿಂಗ ಧಾರಣೆ ಆದ ಬಳಿಕ ಅದು ಮಾಂಸ ರಕ್ತದಿಂದ ಕೂಡಿರ್ತಕ್ಕಂಥ ಗರ್ಭಕ್ಕಿಂದ ಬೆಳೆಯಂಗಿಲ್ಲ. ಇಡೀ ಅವಳ ಗರ್ಭಕ್ಕಿಂದ ಲಿಂಗ ಧಾರಣೆ ಆದ ಬಳಿಕ ಇಡೀ ಗರ್ಭವೆಲ್ಲವೂ ಕೂಡ ಲಿಂಗಮಯವಾಗಿ ಬಿಡ್ತದೆ. ಅಂಥ ಯಾವ ಗರ್ಭದೊಳಗೆದ ಹುಟ್ಟಿರ್ತಕ್ಕಂಥವ್ರು ನಾವು, ಅಂಥ ಲಿಂಗದೊಳಗೆದ ಹುಟ್ಟಿರ್ತಕ್ಕಂಥವ್ರು ನಾವು ಲಿಂಗಾಯತರು ಹಾಕ್ತೀವಿ, ವೀರಶೈವ ಲಿಂಗಾಯತರಿಂದ ಹಾಕ್ತೀವಿ. ಎಲ್ಲ ಇದರಿಂದ ಸುಮ್ಮನೆ ಆಗಕ್ಕೆ ಬರೋಂಗಿಲ್ಲ. ನಾವೆಲ್ಲರೂ ಕೂಡ ಲಿಂಗೋದ್ಭವಿಗಳೇ. ಆದರೆ ಅರ್ಥ ಮಾಡ್ಕೋಬೇಕಾಗ್ತದೆ, 8 ತಿಂಗಳಿಗಿಂದ ಕಡ್ಡಾಯವಾಗಿ ಪದ್ಧತಿ. ನೀವೆಲ್ಲ ತಾಯಂದ್ರೆ ಏನು ಮಾಡ್ಬೇಕಂತಂದ್ರೆ, ಯಾರು ಗರ್ಭಿಣಿ ಇರ್ತಾರಲ್ಲ 8ನೇ ತಿಂಗಳಿಗೆ ಆ ತಾಯಿ ಗರ್ಭಕ್ಕಿಂದ ಲಿಂಗಧಾರಣೆ ಮಾಡ್ಬೇಕು. ಒಂದು ಸಾರಿ ಲಿಂಗಧಾರಣೆ ಆಯಿತು ಅಂತಂದಾಗ ಆ ಮನೆಗಿಂದ ಮೈಲಿಗಿಲ್ಲ, ಮುಡ್ಚೇಟಿಲ್ಲ, ಯಾವುದನ್ನು ಕೊಡೋದಿಲ್ಲ. ಮುಂದೆ 5 ಎತ್ತುಕೊಂಡು ಮಾಡ್ತಿರಲ್ಲ, ಹುಟ್ಟದ ಬಳಕ 5 ಎತ್ತುಕೊಂಡು ಮಾಡಿ ಗರ್ಭ ಕಟ್ಟಿರ್ತಕ್ಕಂಥ ಲಿಂಗನೇ ಅದನ್ನು ವೈದ್ಯಂದ ಕೂಸಿನ ಕೊಳ್ಳಗಂದ ಕಟ್ತಾರೆ. 5 ಎತ್ತುಕೊಂಡು ಮಾಡಿ ನೀವೆಲ್ಲ ಮನ್ಯಾಗ ಕೌದಿ ಕುಂಚುಡಿ ಎಲ್ಲ ತೊಳೆದು 5 ಎತ್ತುಕೊಂಡು ಮಾಡಿ ಅದು ಗರ್ಭ ಕಟ್ಟಿರ್ತಕ್ಕಂಥ ಲಿಂಗವನ್ನೇ ಆ ಮಗುವಿನ ಕೊರಳಾಗಿಂದ ಕಟ್ತಿರಲ್ಲ, ಅದೇ 5 ಮುಂದೆ ಅದೇ ಮಗುವಿಂದ 8 ವರ್ಷದಾಯ್ತು ಹತ್ತಿಕೊಂಡ್ರೆ ಒಬ್ಬ ಪಟ್ಟದೇವ್ರ ಕಡೆಯಿಂದ ಆ ಮಗುವಿಗಿಂದ ಲಿಂಗ ದೀಕ್ಷೆ ಮಾಡಿದಾಗ ಅವಾಗ ನಾವು ಲಿಂಗಾಯತರು ಹಾಕಿವಿ, ವೀರಶೈವರು ಹಾಕಿವಿ. ಇಲ್ಲದೆ ಇದ್ರೆ ಆಗಕ್ಕಾಗಂಗಿಲ್ಲ. ಹಂಗೆ ಇಲ್ಲಿ ನಿರ್ಮಲಾದೇವಿ ಗರ್ಭಕ್ಕಿಂದ ಲಿಂಗ ಧಾರಣೆ ಅಂತಕ್ಕಂಥ ಮಾಡ್ತಾರೆ. ಯಾವಾಗಿಂದ ಕುಂತರು ಮಲ್ಲಯ್ಯನ ಧ್ಯಾನ, ನಿಂತರು ಮಲ್ಲಯ್ಯನ ಧ್ಯಾನ, ಹೀಗೆಲ್ಲ ಮಾಡ್ತಾ ಇರುವಂಥ ಪ್ರಸಂಗದೊಳಗೆ ಯಾವಾಗ 9 ತಿಂಗಳ 9 ದಿನಗಳಂತಕ್ಕಂಥ ತುಂಬುತ್ತವೆ. ಒಂದು ದಿವಸದಿಂದ ಬೆಳಗಿನ ಜಾವ, ಸೋಮವಾರ ದಿವಸ ಬೆಳಗಿನ ಜಾವ 6 ಗಂಟೆ ಸಮಯಕ್ಕೆ ತಾಯಿ ನಿರ್ಮಲಾದೇವಿ ನಿತ್ಯ ತಾನು ಹೆಂಗೆ ಪದ್ಧತಿಗೆ ಅನುಗುಣವಾಗಿ ಯಾವಾಗಿಂದ ಹೇಳ್ತಿದ್ಲಲ್ಲ, ಹಂಗೆ ಬೆಳಗಿನ ಜಾವ 6 ಗಂಟೆ ಸಮಯದೊಳಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಅದೇ ತಾನೇ ಋಷಿಗಳು, ಸಾಧು ಸನ್ಯಾಸಿಗಳು ಅದೇ ತಾನೇ ಎದ್ದಿಂದ ಭಗವಂತನ ಧ್ಯಾನ ಮಾಡ್ತಿದ್ರು. ಗುಡದೊಳಗೆಲ್ಲ ತಪಸ್ಸನ್ನು ಆಚರಣೆ ಮಾಡ್ತಿದ್ರು. ಅಂಥ ಯಾವ ಬ್ರಾಹ್ಮಿ ಮುಹೂರ್ತದೊಳಗೆ ಯಾವಾಗಿಂದ ತಾಯಿ ನಿರ್ಮಲಾದೇವಿ 6 ಗಂಟೆ ಸಮಯಕ್ಕೆ ಎದ್ದಾಳೆ. ಅದೇ ತಾನೇ ಹಕ್ಕಿ ಪಕ್ಷಿಗಳೆಲ್ಲ ಹಿಂಗೆ ಎದ್ದಂದು ಚಿಲಿಪಿಲಿ ನಾದ ಮಾಡಕತ್ತೇವ. ಹಿಂಗೆ ಮಾಡುವಂಥ ಪ್ರಸಂಗದೊಳಗೆ ದಿನ ಹೇಳುವಂಗೆ ಯಾವಾಗಿಂದ ನಿರ್ಮಲಾದೇವಿಯಿಂದ ಎದ್ದಾಳೋ ಎದ್ದು ನೋಡ್ತಾಳೆ. ಅವಳಿಗೆ ನೋವಿಲ್ಲ, ಯಾವ ಹೆರಿಗೆ ನೋವಿಲ್ಲ, ಯಾವುದೂ ಕೂಡ ಇಲ್ಲ. ತಾಯಿ ಯಾವುದು ಕೂಡ ಅವಳಿಗೆ ಹೆರಿಗೆ ಆಗಿದ್ದೇ ಗೊತ್ತಿಲ್ಲ. ಎದ್ದು ನೋಡ್ತಾಳ, ಒಂದು ಹೆಣ್ಣು ಮಗುವಿಗೆ ಒಂದು ಜನ್ಮ ಕೊಟ್ಟಿರ್ತಾಳೆ. ಶಿವಸಾಂಬಜೈ ನಮ ಪಾರ್ವತೆ ಶಿವ ಹರ ಹರ. ಹೇ ಮರಡ್ಡಿ ಮಲ್ಲಮ್ಮ ತಾಯಿ ಮಾತಾಕಿ ಜಯಮಂಗಲಂ ಜಯ ನಮ ಪಾರ್ವತೆ ಶಿವ ಹರ ಹರ. ಯಾವಾಗಿಂದ ಒಂದು ಮಗುವಿಗೆ ಅಂದ್ರೆ ಜನ್ಮ ಅಂತಕ್ಕಂಥ ಕೊಡ್ತಾಳೆ ತಾಯಿ. ಮನೆಯಾಗಿನವ್ರು ಎಲ್ಲರಿಗೂ ಕೊಡೋದ ಖುಷಿ ನೋಡ್ರಿ. ಅದೇ ಒಂದು ಮಗ ಹುಟ್ಟ್ಯದ, ಮೊದಲು ಬಡತನ ಚಿಂತೆ ಮಾಡ್ತಿದ್ರು. ಏನ್ರಿ ಹೊಟ್ಟೆಗೆ ಏನು ಉಣ್ಬೇಕು, ಏನು ಉಡ್ಬೇಕು ಅಂತಕೊಂಡು ಚಿಂತೆ ಮಾಡ್ತಿದ್ರಲ್ಲ, ಅದೇ ಬಡತನ ಮನೆತಂದಾಗನೇ ಯಾವಾಗಿಂದ ಈ ಕೂಸು ಹುಟ್ಟಿ ಬತ್ತಲ್ಲ, ಮನೆಯವ್ರಿಗೆಲ್ಲ ಅದು ಹಸಿವಿಂದ ಅರಿವೇ ಹೋಗಿಬಿಡ್ತು. ಒಳ್ಳೆ ಬಟ್ಟೆ ಉಡ್ಬೇಕನ್ನುವಂಥದ್ದಿಲ್ಲ, ಕೂಸಿನ ಮುಖ ನೋಡಿದ್ರೆ ಸಾಕು ಅಷ್ಟು ಆನಂದ ಆಗಿಬಿಡ್ತು. ಆ ಖುಷಿ ಒಳಗಿಂದ ಜೀವನ ಅಂತಕ್ಕಂಥ ಕಳೀತಾರೆ ಪುಣ್ಯಾತ್ಮರೇ. ಯಾವಾಗಿಂದ ಕೂಸು ಹುಟ್ಟಿ 5 ದಿವಸ ಆಯಿತು, ಅದಕ್ಕೆ 5 ಸೇತುಕೊಂಡು ಮಾಡ್ತಾರೆ. ಇಲ್ಲಿ ನಮ್ಮ ಸಿಂದಗಿ ಸ್ವಾಮಿಗಳು ಅವರು 5 ಅಂತಕ್ಕಂಥ ಮಾಡ್ತಾರೆ. ಅದಾದ ನಂತರ 11ನೇ ದಿವಸಕ್ಕೆ ತೊಟ್ಟಲ ಕಾರ್ಯಕ್ರಮ ಅಂತಕ್ಕಂಥ ನೋಡ್ರಿ. ನಾವೆಲ್ಲ ತಾಯಂದ್ರೆ ಇಡೀ ಸಿಂದಗಿ ಪಟ್ಟಣ ತಾಯಂದರು ಅವರೆಲ್ಲ ಕೂಡಿ ತೊಟ್ಲ ಅಂತಕ್ಕಂಥ ಎಷ್ಟು ಶೃಂಗಾರ ಮಾಡ್ಯಾರೆ ಏನ್ರಿ. ಅವರೆಲ್ಲ ಎಷ್ಟು ಶೃಂಗಾರ ಮಾಡ್ಯಾರ. ಏಸು ಮಂದಿ ಆಗ್ಯಾರ ತೊಟ್ಲ ಕೆಳಗೆ? ಒಬ್ಬರೇ ಅಂದ್ರೆ ಅದಾರಲ್ರಿ. ಇಲ್ಲೆಲ್ಲ ತೊಟ್ಟಲ ಕೆಳಗಂದ ಮಲ್ಲಮ್ಮ ತಾಯಿಯ ಮಕ್ಕಳು ಯಾವ ತಾಯಿಯಾಗಿ ಭಾಳಷ್ಟು ಜನ ತಾಯಂದರು ತೊಟ್ಟಲ ಕೆಳಗಂದ ಕುಂದ್ರಾಕ ಹೆಸರುಗಳನ್ನು ಬರೆಸಿದ್ದಾರೆ.
ಅವರೆಲ್ಲರೂ ಕೂಡ ವಿಚಾರ ಮಾಡಬೇಕು. ಇವತ್ತು ಮಲ್ಲಮ್ಮ ತಾಯಿಯ ಏನ್ರಿ ತೊಟ್ಟಲ ಕೆಳಗಿಂದ ಕುಂತು ಮಲ್ಲಮ್ಮನ ತಾಯಿಯಾಗಿ ನೀವೇನು ಉಡಿ ತುಂಬಿಸ್ಕೋತೀರಲ್ಲ, ವರ್ಷ ತುಂಬುದ್ರೊಳಗಾಗಿ ನಿಮ್ಮೆಲ್ಲರ ಉಡ್ಯಾಗ ಸಾಕ್ಷಾತಕ್ಕೆ ಹೇಮರೆಡ್ಡಿ ಮಲ್ಲಮ್ಮನೇ ಹುಟ್ಟಿ ಬರ್ತಾಳತ್ತ ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು. ಆ ಜಗನ್ಮಾತೆ ಮಹಾಲಕ್ಷ್ಮಿನೇ ಹುಟ್ಟಿ ಬರ್ತಾಳತ್ತ ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು ಪುಣ್ಯಾತ್ಮರೇ. ಅಂಥ ಕಾರ್ಯ ಅದು 100ಕ್ಕೆ 100 ಆಗೇ ಆಗ್ತದತ್ತ ಅನ್ನೋಂಥ ಮಾತನ್ನು ನಿಮಗೆಲ್ಲ ತಿಳಿಪಡಿಸುತ್ತಾ, ಈಗ ಅವರು ಸ್ವಾಮಿಗಳು ಬಂದು ಇಲ್ಲಿ ಶರಣರಾಗಿರ್ತಕ್ಕಂಥ ನಿರ್ಮಲಾ ರೆಬಿನಾಳ್